ಕಂಟೆಂಟ್ ಕ್ರಿಯೇಟರ್ ಆಗಿ ದಿನಕ್ಕೊಂದು ಮಾತು ಅಂತ ನನ್ನ ಅನುಭವದ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಯುಗಾದಿ ಹಬ್ಬದ ದಿನದಿಂದ ನಾನು ಮತ್ತೊಂದು ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ. ಅಂದ್ರೆ ಹೊಸ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸೂಪರ್ ಮಾಮ್ ಅರುಣ ತೆಲುಗು ಚಾನಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೊಸ ವರ್ಷ ತರಲಿ ಹರುಷ, ನಿಮ್ಮೆಲ್ಲರ ಹಾರೈಕೆ ಇರಲಿ ಈ ವರ್ಷ. ಸೂಪರ್ ಮಾಮ್ ಅರುಣ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆ ನಾನು ಚಾನಲ್ ನೇಮನ್ನ ಹೇಳಿದೆ ಅಂತಂದ್ರೆ, ಈ ಹೊಸ ವರ್ಷದ ದಿನ ಉಗಾದಿ ಹಬ್ಬ ಅಂತಂದ್ರೆ ಹೊಸ ವರ್ಷ ಅಂತೀವಲ್ಲ, ಈ ಹೊಸ ವರ್ಷ ಎಷ್ಟೋ ಒಂದು ಹೊಸ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಹಾಗೆ ನಾನು ಕೂಡ ಇವತ್ತು ನಿಮ್ ಜೊತೆ ಒಂದು ಹೊಸ ವಿಷಯನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನು ಅಂದ್ರೆ, ನೀವು ಆಲ್ರೆಡಿ ಸೂಪರ್ ಮಮ್ ಅರುಣ ಅಂತ ನನ್ನ ಚಾನಲ್ ಅನ್ನ ತುಂಬಾನೇ ಸಪೋರ್ಟ್ ಮಾಡಿದೀರಾ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು, ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾಡಿರ್ತಕ್ಕಂತ ಸಪೋರ್ಟ್ ನೋಡಿ ನನಗೆ ಇನ್ನೂ ಒಂದು ಹೊಸ ಆಲೋಚನೆ ಹುಟ್ಟಿದೆ. ಕಂಟೆಂಟ್ ಕ್ರಿಯೇಟರ್ ಆಗಿ ದಿನಕ್ಕೊಂದು ಮಾತು ಅಂತ ನನ್ನ ಅನುಭವದ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ಇನ್ನೊಂದು ವಿಷಯ ಏನಂತಂದ್ರೆ, ಈ ಸೂಪರ್ ಮಾಮ್ ಅರುಣ ಏನ್ ಚಾನಲ್ ಇದೆಯಲ್ಲ, ಇದರಲ್ಲೇ ನಾನು ಕನ್ನಡ ಮತ್ತೆ ತೆಲುಗು ಎರಡೂ ವಿಡಿಯೋಗಳನ್ನ ಇದರಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗಾಗಿ ನನ್ನ ತೆಲುಗು ವಿವರ್ಸ್ಗೆ ಕನ್ನಡ ವಿವರ್ಸ್ಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಹಾಗಾಗಿ ಈ ಯುಗಾದಿ ಹಬ್ಬದ ದಿನದಿಂದ ನಾನು ಮತ್ತೊಂದು ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದೀನಿ. ಅಂದ್ರೆ ಹೊಸ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಸೂಪರ್ ಮಾಮ್ ಅರುಣ ತೆಲುಗು ಚಾನಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇರೋ ಚಾನಲ್ ಅನ್ನ ಕನ್ನಡ ಚಾನಲ್ ಆಗಿ ಮುಂದುವರಿಸ್ತಾ ಇದ್ದೀನಿ. ನನ್ನ ಎಲ್ಲಾ ತೆಲುಗು ವಿವರ್ಸು ಮತ್ತೆ ನನ್ನ ಕನ್ನಡ, ನನ್ನ ತೆಲುಗು ಇಷ್ಟಪಡೋರು ಎಲ್ಲಾ ವಿವರ್ಸ್ ಕೂಡ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನ್ ಮಾಡ್ತಕ್ಕಂತ ಎಲ್ಲಾ ವಿಡಿಯೋಗಳನ್ನ ಕೂಡ ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ನಾನು ಇನ್ನ ನನಗೆ ತಿಳಿದಿರ್ತಕ್ಕಂತ ಎಲ್ಲಾ ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಡೈಲಿ ಒಂದು ದಿನಕ್ಕೊಂದು ಮಾತಿನಂತೆ ನನ್ನ ಅನುಭವಗಳನ್ನು ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅದು ನಾಳೆ ಉಗಾದಿ ಹಬ್ಬದ ದಿನದಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ನನ್ನ ಎಲ್ಲಾ ವಿಡಿಯೋಗಳನ್ನು ನೀವು ಹೀಗೆ ಸಪೋರ್ಟ್ ಮಾಡಿ, ಹಾಗೆ 4 ಜನರಿಗೆ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಉತ್ಸಾಹ ಸಿಗುತ್ತೆ. ಉಗಾದಿ ಹಬ್ಬದ ದಿನ ಬೇವು ಬೆಲ್ಲ ಎಷ್ಟು ಮುಖ್ಯನೋ, ಹಾಗೆ ನಮ್ಮ ಜೀವನದಲ್ಲಿ ಬರುವಂತ ಏಳು ಬೀಳುಗಳು, ಸುಖ ದುಃಖಗಳು, ಕಷ್ಟ ನಷ್ಟಗಳು ಎಲ್ಲ ಕೂಡ ಸಮವಾಗಿ ಸ್ವೀಕರಿಸಿ ಎಲ್ಲರ ಬಾಳಲ್ಲಿ ಬೇವಿನ ಕಹಿಗಿಂತ ಬೆಲ್ಲದ ಸಿಹಿನೇ ಜಾಸ್ತಿ ಇರ್ಲಂತೆ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.